ಕಾಂಗ್ರೆಸ್ನಲ್ಲಿ ಏನ್ ನಡೀತಾ ಇದೆ, ಏನಾಗಿದೆ, ಹಲವು ರೀತಿಯ ಪ್ರಶ್ನೆಗಳು. 2025 ಇಡೀ ವರ್ಷ ಕುರ್ಚಿ 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 ಕುರ್ಚಿ. 2026ರ ಹೊಸ ವರ್ಷದ 2ನೇ ದಿನ ಇವತ್ತು. ಕುರ್ಚಿ ಕಿತ್ತಾಟ ತಾರ್ಕಿಕ ಅಂತ್ಯಕ್ಕೆ ಬಂದಿದೆಯಾ ಅಥವಾ ಹಿಂಗೇ ಮುಂದುವರ್ಕೊಂಡು ಹೋಗುತ್ತಾ? ಸಂಕ್ರಾಂತಿಯಲ್ಲಿ ಕುರ್ಚಿ ಕ್ರಾಂತಿ ಮತ್ತೆ ಮುನ್ನೆಲೆಗೆ ಬರುತ್ತಾ ಅನ್ನೋಂಥ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಕುರ್ಚಿ ಫೈಟ್. ಕಾಂಗ್ರೆಸ್ ಹೈಕಮಾಂಡ್ಗೆ ಈ ವಿಚಾರವೇ ತಲೆನೋವು ತಂದಿರೋದು. ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಜನಪ್ರಿಯ ನಾಯಕ, ಮಾಸ್ ಲೀಡರ್, ಅಹಿಂದ ನಾಯಕ. ಈ ಕಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೈಜ ಕಾಂಗ್ರೆಸ್ಸಿಗ. ಯಾರನ್ನ ಆಯ್ಕೆ ಮಾಡೋದು ಅನ್ನೋದೇ ಈಗ ಗೊಂದಲ ಹೈಕಮಾಂಡ್ಗೆ. ಡಿಕೆ ಶಿವಕುಮಾರ್ನೂ ಬಿಟ್ಕೊಡೋಂಗಿಲ್ಲ, ಸಿದ್ದರಾಮಯ್ಯ ಅವ್ರನ್ನೂ ಬಿಟ್ಕೊಡೋಂಗಿಲ್ಲ. ಮೊದಲಿನಿಂದ ಪಾರ್ಟಿಯಲ್ಲಿದ್ದದ್ದು ಡಿಕೆ ಶಿವಕುಮಾರ್, ಪಕ್ಷ ಸಂಘಟನೆಯನ್ನ ಮಾಡಿದ್ದು ಡಿಕೆ ಶಿವಕುಮಾರ್, ತಮ್ಮ ತಂತ್ರಗಾರಿಕೆಯ ಮೂಲಕ ಪಾರ್ಟಿಯನ್ನ ಅಧಿಕಾರಕ್ಕೆ ತಂದಿದ್ದು ಡಿಕೆ ಶಿವಕುಮಾರ್. ಈ ಕಡೆ ಸಿದ್ದರಾಮಯ್ಯ ಅವರಿನ ಕಡಿಮೆನಾ? ಮಾಸ್ ಲೀಡರ್, ನನ್ನನ್ನು ನೋಡೇ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು ಅಂತಾರೆ ಅವರು. ಅಹಿಂದ ನಾಯಕ ನಾನು, ಮಾಸ್ ಲೀಡರ್, ನಮ್ಮನ್ನ ಟಚ್ ಮಾಡೋಕ್ಕೂ ಆಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು. ವಾಸ್ತವನೂ ಕೂಡ ಹಂಗೆ ಇದೆ. ಸಿದ್ದರಾಮಯ್ಯ ಅವ್ರನ್ನ ಸಿಎಂ ಚೇರಿಂದ ಕೆಳಗಿಳಿಸೋದು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ವೇ ಅಲ್ಲ. ಇದು ಸದ್ಯ ಹೈಕಮಾಂಡ್ಗೆ ಗೊಂದಲ ಆಗಿದೆ. ಯಾರನ್ನೇ ಆಯ್ಕೆ ಮಾಡಿದ್ರೂ ಕೂಡ ಸರ್ಕಾರಕ್ಕೆ ಗಂಡಾಂತರ ಪಕ್ಕ. ಡಿಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡದಿದ್ರೂ ಕೂಡ ದೊಡ್ಡ ಸಂಕಷ್ಟ ಪಕ್ಕ. ಸುಮ್ಮನೆ ಕೂಡಲ್ಲ ಡಿಕೆ ಶಿವಕುಮಾರ್ ಅವರು, ಕುತ್ಕೊಳ್ಳೋ ಜಾಯಮಾನದವರು ಅಲ್ಲ. ಅವರು ಹೇಳ್ತಾರೆ, ನಾವೆಲ್ಲ ಒಂದಾಗಿದ್ದೀವಿ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ತೀವಿ, ನಮ್ಮ ಸಿಎಂ ಸಾಹೇಬರು ಸಿದ್ದರಾಮಯ್ಯ ಅಂತ. ಡಿಕೆ ಶಿವಕುಮಾರ್ ಅವರ ರಾಜಕಾರಣದ ಪಟ್ಟು ಅರಿಯದವರಿಲ್ಲ. ಯಾವಾಗ ಏನ್ ಮಾಡ್ತಾರೆ ಹೇಳಕ್ಕಾಗಲ್ಲ. ಅವರು ರಾಜಕಾರಣದ ನೈಪುಣ್ಯತೆ, ಚಾಣಾಕ್ಷತನ ಬಹಳ ಕರಗತ ಆಗಿದೆ ಡಿಕೆ ಶಿವಕುಮಾರ್ ಅವರಿಗೆ. ಅದಕ್ಕೆ ಮೊನ್ನೆ ಲಾಸ್ಟ್ ಟೈಮ್ ಹೌಸ್ ಅಲ್ಲಿ ಕಾಮಿಡಿ ಮಾಡ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಸ್ವಲ್ಪ ಕೆಮ್ಮಿದ್ರು. ಡಿಕೆ ಶಿವಕುಮಾರ್ ಕೆಮ್ಮಿದ ತಕ್ಷಣ ಡಿಕೆ ಶಿವಕುಮಾರ್ ಅವರು ಕೆಮ್ತಾ ಇದ್ದಾರೆ, ಯಾರು ಕೇಡ್ಗಾಲ ಕಾದಿದೆಯೋ ಏನೋ ಅಂತ. ಅವ್ರು ಕೆಮ್ಮಿದ್ರೂ ಕೂಡ ಈ ರೀತಿಯ ಲೆಕ್ಕಾಚಾರಗಳು. ಏನೇ ಬದಲಾವಣೆ ಆದರೂ ಕೂಡ ನಾಯಕತ್ವ ಗೊಂದಲ ತಾತ್ಕಾಲಿಕ ನಿವಾರಣೆ ಅಷ್ಟೇ. ಅದು ನೀವೇ ಮಾತಾಡಿಕೊಳ್ಳಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ. ಆದ್ರೆ ಇವರಿಬ್ಬರೇ ಮಾತಾಡಿಕೊಂಡು ಬಗೆಹರಿಸಿಕೊಳ್ಳುವಂತ ಸಮಸ್ಯೆ ಅದು. ಸಿದ್ದರಾಮಯ್ಯ ಜಪ್ಪಯ್ಯ ಅಂದು ಸಿಎಂ ಪಟ್ಟ ಬಿಡಲ್ಲ, ಹೈಕಮಾಂಡ್ ಹೇಳಿಬಿಡಿ ಅಂತಾರೆ. ಇದೇ ಕಾರಣಕ್ಕೆ ಈಗ ಡಿಕೆ ಶಿವಕುಮಾರ್ ಮೌನಕ್ಕೆ ಶರಣಾಗಿದ್ದಾರೆ. ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ. ಬೇರೆ ರೀತಿಯ ಪ್ರಯತ್ನಗಳು ನಡೆದು ಅದು ಯಶಸ್ವಿಯಾದರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರ ಇದೆ. ಅಥವಾ ಸಿದ್ದರಾಮಯ್ಯ ಅವರೇ ಆ ದೇವರಾಜು ಅರಸು ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ಬಜೆಟ್ ಅನ್ನ ಮಂಡನೆ ಮಾಡಿ ಆಯ್ತಪ್ಪ ನೀನ್ ಸಿಎಂ ಆಗು ಅಂತ ಬಿಟ್ಟುಕೊಟ್ರೆ ಸಿದ್ದರಾಮಯ್ಯ ಅವರು ಹೀರೋ ಆಗ್ತಾರೆ. ಈ ರೀತಿಯ ಬೆಳವಣಿಗೆ ಆಗತ್ತಾ? ಸಿದ್ದರಾಮಯ್ಯ ಅವರ ಸುತ್ತಮುತ್ತ ಇರುವಂತಹ ಆಪ್ತರು ಬೇಡ ಸಾರ್ ಅಂತ ಹೇಳ್ಬಿಡ್ತಾರೆ. ನೀವು ಬಿಟ್ಕೊಡಕ್ ಹೋಗ್ಬಿಡಿ, 2028ಕ್ಕೆ ನೋಡೋಣ ಏನಾಗುತ್ತೆ ಅಂತ. ಈ ರೀತಿ ಲೆಕ್ಕಾಚಾರಗಳು ಪ್ರತಿ ಕ್ಷಣವೂ ಕಾಂಗ್ರೆಸ್ನಲ್ಲಿ ಈಗ ಆಗ್ತಾ ಇದೆ. ನೋಡೋಣ ಮುಂದೇನಾಗುತ್ತೆ ಅಂತ. ನೆಕ್ಸ್ಟ್, ಕಾಂಗ್ರೆಸ್ನಲ್ಲಿ ಏನ್ ನಡೀತಾ ಇದೆ, ಏನಾಗಿದೆ, ಹಲವು ರೀತಿಯ ಪ್ರಶ್ನೆಗಳು. 2025 ಇಡೀ ವರ್ಷ ಕುರ್ಚಿ 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 ಕುರ್ಚಿ. 2026ರ ಹೊಸ ವರ್ಷದ 2ನೇ ದಿನ ಇವತ್ತು. ಕುರ್ಚಿ ಕಿತ್ತಾಟ ತಾರ್ಕಿಕ ಅಂತ್ಯಕ್ಕೆ ಬಂದಿದೆಯಾ ಅಥವಾ ಹಿಂಗೇ ಮುಂದುವರ್ಕೊಂಡು ಹೋಗುತ್ತಾ? ಸಂಕ್ರಾಂತಿಯಲ್ಲಿ ಕುರ್ಚಿ ಕ್ರಾಂತಿ ಮತ್ತೆ ಮುನ್ನೆಲೆಗೆ ಬರುತ್ತಾ ಅನ್ನೋಂಥ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಕುರ್ಚಿ ಫೈಟ್. ಕಾಂಗ್ರೆಸ್ ಹೈಕಮಾಂಡ್ಗೆ ಈ ವಿಚಾರವೇ ತಲೆನೋವು ತಂದಿರೋದು. ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಜನಪ್ರಿಯ ನಾಯಕ, ಮಾಸ್ ಲೀಡರ್, ಅಹಿಂದ ನಾಯಕ. ಈ ಕಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೈಜ ಕಾಂಗ್ರೆಸ್ಸಿಗ. ಯಾರನ್ನ ಆಯ್ಕೆ ಮಾಡೋದು ಅನ್ನೋದೇ ಈಗ ಗೊಂದಲ ಹೈಕಮಾಂಡ್ಗೆ. ಡಿಕೆ ಶಿವಕುಮಾರ್ನೂ ಬಿಟ್ಕೊಡೋಂಗಿಲ್ಲ, ಸಿದ್ದರಾಮಯ್ಯ ಅವ್ರನ್ನೂ ಬಿಟ್ಕೊಡೋಂಗಿಲ್ಲ. ಮೊದಲಿನಿಂದ ಪಾರ್ಟಿಯಲ್ಲಿದ್ದದ್ದು ಡಿಕೆ ಶಿವಕುಮಾರ್, ಪಕ್ಷ ಸಂಘಟನೆಯನ್ನ ಮಾಡಿದ್ದು ಡಿಕೆ ಶಿವಕುಮಾರ್, ತಮ್ಮ ತಂತ್ರಗಾರಿಕೆಯ ಮೂಲಕ ಪಾರ್ಟಿಯನ್ನ ಅಧಿಕಾರಕ್ಕೆ ತಂದಿದ್ದು ಡಿಕೆ ಶಿವಕುಮಾರ್. ಈ ಕಡೆ ಸಿದ್ದರಾಮಯ್ಯ ಅವರಿನ ಕಡಿಮೆನಾ? ಮಾಸ್ ಲೀಡರ್, ನನ್ನನ್ನು ನೋಡೇ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು ಅಂತಾರೆ ಅವರು. ಅಹಿಂದ ನಾಯಕ ನಾನು, ಮಾಸ್ ಲೀಡರ್, ನಮ್ಮನ್ನ ಟಚ್ ಮಾಡೋಕ್ಕೂ ಆಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು. ವಾಸ್ತವನೂ ಕೂಡ ಹಂಗೆ ಇದೆ. ಸಿದ್ದರಾಮಯ್ಯ ಅವ್ರನ್ನ ಸಿಎಂ ಚೇರಿಂದ
ಕೆಳಗಿಳಿಸೋದು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ವೇ ಅಲ್ಲ. ಇದು ಸದ್ಯ ಹೈಕಮಾಂಡ್ಗೆ ಗೊಂದಲ ಆಗಿದೆ. ಯಾರನ್ನೇ ಆಯ್ಕೆ ಮಾಡಿದ್ರೂ ಕೂಡ ಸರ್ಕಾರಕ್ಕೆ ಗಂಡಾಂತರ ಪಕ್ಕ. ಡಿಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡದಿದ್ರೂ ಕೂಡ ದೊಡ್ಡ ಸಂಕಷ್ಟ ಪಕ್ಕ. ಸುಮ್ಮನೆ ಕೂಡಲ್ಲ ಡಿಕೆ ಶಿವಕುಮಾರ್ ಅವರು, ಕುತ್ಕೊಳ್ಳೋ ಜಾಯಮಾನದವರು ಅಲ್ಲ. ಅವರು ಹೇಳ್ತಾರೆ, ನಾವೆಲ್ಲ ಒಂದಾಗಿದ್ದೀವಿ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ತೀವಿ, ನಮ್ಮ ಸಿಎಂ ಸಾಹೇಬರು ಸಿದ್ದರಾಮಯ್ಯ ಅಂತ. ಡಿಕೆ ಶಿವಕುಮಾರ್ ಅವರ ರಾಜಕಾರಣದ ಪಟ್ಟು ಅರಿಯದವರಿಲ್ಲ. ಯಾವಾಗ ಏನ್ ಮಾಡ್ತಾರೆ ಹೇಳಕ್ಕಾಗಲ್ಲ. ಅವರು ರಾಜಕಾರಣದ ನೈಪುಣ್ಯತೆ, ಚಾಣಾಕ್ಷತನ ಬಹಳ ಕರಗತ ಆಗಿದೆ ಡಿಕೆ ಶಿವಕುಮಾರ್ ಅವರಿಗೆ. ಅದಕ್ಕೆ ಮೊನ್ನೆ ಲಾಸ್ಟ್ ಟೈಮ್ ಹೌಸ್ ಅಲ್ಲಿ ಕಾಮಿಡಿ ಮಾಡ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಸ್ವಲ್ಪ ಕೆಮ್ಮಿದ್ರು. ಡಿಕೆ ಶಿವಕುಮಾರ್ ಕೆಮ್ಮಿದ ತಕ್ಷಣ ಡಿಕೆ ಶಿವಕುಮಾರ್ ಅವರು ಕೆಮ್ತಾ ಇದ್ದಾರೆ, ಯಾರು ಕೇಡಗಾಲ ಕಾದಿದೆಯೋ ಏನೋ ಅಂತ. ಅವ್ರು ಕೆಮ್ಮಿದ್ರೂ ಕೂಡ ಈ ರೀತಿಯ ಲೆಕ್ಕಾಚಾರಗಳು. ಏನೇ ಬದಲಾವಣೆ ಆದರೂ ಕೂಡ ನಾಯಕತ್ವ ಗೊಂದಲ ತಾತ್ಕಾಲಿಕ ನಿವಾರಣೆ ಅಷ್ಟೇ. ಅದು ನೀವೇ ಮಾತಾಡಿಕೊಳ್ಳಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ. ಆದ್ರೆ ಇವರಿಬ್ಬರೇ ಮಾತಾಡಿಕೊಂಡು ಬಗೆಹರಿಸಿಕೊಳ್ಳುವಂತ ಸಮಸ್ಯೆ. ಅದು ಸಿದ್ದರಾಮಯ್ಯ ಜಪ್ಪಯ್ಯ ಅಂದು ಸಿಎಂ ಪಟ್ಟ ಬಿಡಲ್ಲ, ಹೈಕಮಾಂಡ್ ಹೇಳಿಬಿಡಿ ಅಂತಾರೆ. ಇದೇ ಕಾರಣಕ್ಕೆ ಈಗ ಡಿಕೆ ಶಿವಕುಮಾರ್ ಮೌನಕ್ಕೆ ಶರಣಾಗಿದ್ದಾರೆ. ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ. ಬೇರೆ ರೀತಿಯ ಪ್ರಯತ್ನಗಳು ನಡೆದು ಅದು ಯಶಸ್ವಿಯಾದರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರ ಇದೆ. ಅಥವಾ ಸಿದ್ದರಾಮಯ್ಯ ಅವರೇ ಆ ದೇವರಾಜು ಅರಸು ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ಬಜೆಟ್ ಅನ್ನ ಮಂಡನೆ ಮಾಡಿ ಆಯ್ತಪ್ಪ ನೀನ್ ಸಿಎಂ ಆಗು ಅಂತ ಬಿಟ್ಟುಕೊಟ್ರೆ ಸಿದ್ದರಾಮಯ್ಯ ಅವರು ಹೀರೋ ಆಗ್ತಾರೆ. ಈ ರೀತಿಯ ಬೆಳವಣಿಗೆ ಆಗತ್ತಾ? ಸಿದ್ದರಾಮಯ್ಯ ಅವರ ಸುತ್ತಮುತ್ತ ಇರುವಂತಹ ಆಪ್ತರು ಬೇಡ ಸಾರ್ ಅಂತ ಹೇಳ್ಬಿಡ್ತಾರೆ. ನೀವು ಬಿಟ್ಕೊಡಕ್ ಹೋಗ್ಬಿಡಿ, 2028ಕ್ಕೆ ನೋಡೋಣ ಏನಾಗುತ್ತೆ ಅಂತ. ಈ ರೀತಿ ಲೆಕ್ಕಾಚಾರಗಳು ಪ್ರತಿ ಕ್ಷಣವೂ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ. ನೋಡೋಣ ಮುಂದೇನಾಗುತ್ತೆ ಅಂತ. ನೆಕ್ಸ್ಟ್, ಕಾಂಗ್ರೆಸ್ನಲ್ಲಿ ಏನ್ ನಡೀತಾ ಇದೆ, ಏನಾಗಿದೆ, ಹಲವು ರೀತಿಯ ಪ್ರಶ್ನೆಗಳು. 2025 ಇಡೀ ವರ್ಷ ಕುರ್ಚಿ 2026ರ ಹೊಸ ವರ್ಷದ 2ನೇ ದಿನ ಇವತ್ತು. ಕುರ್ಚಿ ಕಿತ್ತಾಟ ತಾರ್ಕಿಕ ಅಂತ್ಯಕ್ಕೆ ಬಂದಿದೆಯಾ ಅಥವಾ ಹಿಂಗೇ ಮುಂದುವರ್ಕೊಂಡು ಹೋಗುತ್ತಾ? ಸಂಕ್ರಾಂತಿಯಲ್ಲಿ ಕುರ್ಚಿ ಕ್ರಾಂತಿ ಮತ್ತೆ ಮುನ್ನೆಲೆಗೆ ಬರುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಕುರ್ಚಿ ಫೈಟ್. ಕಾಂಗ್ರೆಸ್ ಹೈಕಮಾಂಡ್ಗೆ ಈ ವಿಚಾರವೇ ತಲೆನೋವು ತಂದಿರೋದು. ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಜನಪ್ರಿಯ ನಾಯಕ, ಮಾಸ್ ಲೀಡರ್, ಅಹಿಂದ ನಾಯಕ. ಈ ಕಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೈಜ ಕಾಂಗ್ರೆಸ್ಸಿಗ. ಯಾರನ್ನ ಆಯ್ಕೆ ಮಾಡೋದು ಅನ್ನೋದೇ ಈಗ ಗೊಂದಲ ಹೈಕಮಾಂಡ್ಗೆ. ಡಿಕೆ ಶಿವಕುಮಾರ್ನೂ ಬಿಟ್ಕೊಡೋಂಗಿಲ್ಲ, ಸಿದ್ದರಾಮಯ್ಯ ಅವ್ರನ್ನೂ ಬಿಟ್ಕೊಡೋಂಗಿಲ್ಲ. ಮೊದಲಿನಿಂದ ಪಾರ್ಟಿಯಲ್ಲಿದ್ದದ್ದು ಡಿಕೆ ಶಿವಕುಮಾರ್, ಪಕ್ಷ ಸಂಘಟನೆಯನ್ನ ಮಾಡಿದ್ದು ಡಿಕೆ ಶಿವಕುಮಾರ್, ತಮ್ಮ ತಂತ್ರಗಾರಿಕೆಯ ಮೂಲಕ ಪಾರ್ಟಿಯನ್ನ ಅಧಿಕಾರಕ್ಕೆ ತಂದಿದ್ದು ಡಿಕೆ ಶಿವಕುಮಾರ್. ಈ ಕಡೆ ಸಿದ್ದರಾಮಯ್ಯ ಅವರಿನ್ ಕಡಿಮೆನಾ? ಮಾಸ್ ಲೀಡರ್, ನನ್ನನ್ನು ನೋಡೇ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು ಅಂತಾರೆ ಅವರು. ಅಹಿಂದ ನಾಯಕ ನಾನು, ಮಾಸ್ ಲೀಡರ್, ನಮ್ಮನ್ನ ಟಚ್ ಮಾಡೋಕ್ಕೂ ಆಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು. ವಾಸ್ತವನೂ ಕೂಡ ಹಂಗೆ ಇದೆ. ಸಿದ್ದರಾಮಯ್ಯ ಅವ್ರನ್ನ ಸಿಎಂ ಚೇರಿಂದ ಕೆಳಗಿಳಿಸೋದು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ವೇ ಅಲ್ಲ. ಇದು ಸದ್ಯ ಹೈಕಮಾಂಡ್ಗೆ ಗೊಂದಲ ಆಗಿದೆ. ಯಾರನ್ನೇ ಆಯ್ಕೆ ಮಾಡಿದ್ರೂ ಕೂಡ ಸರ್ಕಾರಕ್ಕೆ ಗಂಡಾಂತರ ಪಕ್ಕ. ಡಿಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡದಿದ್ರೂ ಕೂಡ ದೊಡ್ಡ ಸಂಕಷ್ಟ ಪಕ್ಕ. ಸುಮ್ಮನೆ ಕೂಡಲ್ಲ ಡಿಕೆ ಶಿವಕುಮಾರ್ ಅವರು, ಕುತ್ಕೊಳ್ಳೋ ಜಾಯಮಾನದವರು ಅಲ್ಲ. ಅವರು ಹೇಳ್ತಾರೆ, ನಾವೆಲ್ಲ ಒಂದಾಗಿದ್ದೀವಿ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ತೀವಿ, ನಮ್ಮ ಸಿಎಂ ಸಾಹೇಬರು ಸಿದ್ದರಾಮಯ್ಯ ಅಂತ. ಡಿಕೆ ಶಿವಕುಮಾರ್ ಅವರ ರಾಜಕಾರಣದ ಪಟ್ಟು ಅರಿಯದವರಿಲ್ಲ. ಯಾವಾಗ ಏನ್ ಮಾಡ್ತಾರೆ ಹೇಳಕ್ಕಾಗಲ್ಲ. ಅವರು ರಾಜಕಾರಣದ ನೈಪುಣ್ಯತೆ, ಚಾಣಾಕ್ಷತನ ಬಹಳ ಕರಗತ ಆಗಿದೆ ಡಿಕೆ ಶಿವಕುಮಾರ್ ಅವರಿಗೆ. ಅದಕ್ಕೆ ಮೊನ್ನೆ ಲಾಸ್ಟ್ ಟೈಮ್ ಹೌಸ್ ಅಲ್ಲಿ ಕಾಮಿಡಿ ಮಾಡ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಸ್ವಲ್ಪ ಕೆಮ್ಮಿದ್ರು. ಡಿಕೆ ಶಿವಕುಮಾರ್ ಕೆಮ್ಮಿದ ತಕ್ಷಣ ಡಿಕೆ ಶಿವಕುಮಾರ್ ಅವರು ಕೆಮ್ತಾ ಇದ್ದಾರೆ, ಯಾರು ಕೇಡಗಾಲ ಕಾದಿದೆಯೋ ಏನೋ ಅಂತ. ಅವ್ರು ಕೆಮ್ಮಿದ್ರೂ ಕೂಡ ಈ ರೀತಿಯ ಲೆಕ್ಕಾಚಾರಗಳು. ಏನೇ ಬದಲಾವಣೆ ಆದರೂ ಕೂಡ ನಾಯಕತ್ವ ಗೊಂದಲ ತಾತ್ಕಾಲಿಕ ನಿವಾರಣೆ ಅಷ್ಟೇ. ಅದು ನೀವೇ ಮಾತಾಡಿಕೊಳ್ಳಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ. ಆದ್ರೆ ಇವರಿಬ್ಬರೇ ಮಾತಾಡಿಕೊಂಡು ಬಗೆಹರಿಸಿಕೊಳ್ಳುವಂತ ಸಮಸ್ಯೆ. ಅದು ಸಿದ್ದರಾಮಯ್ಯ ಜಪ್ಪಯ್ಯ ಅಂದು ಸಿಎಂ ಪಟ್ಟ ಬಿಡಲ್ಲ, ಹೈಕಮಾಂಡ್ ಹೇಳಿಬಿಡಿ ಅಂತಾರೆ. ಇದೇ ಕಾರಣಕ್ಕೆ ಈಗ ಡಿಕೆ ಶಿವಕುಮಾರ್ ಮೌನಕ್ಕೆ ಶರಣಾಗಿದ್ದಾರೆ. ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ.
ಬೇರೆ ರೀತಿಯ ಪ್ರಯತ್ನಗಳು ನಡೆದು ಅದು ಯಶಸ್ವಿಯಾದರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತ ಲೆಕ್ಕಾಚಾರ ಇದೆ. ಅಥವಾ ಸಿದ್ದರಾಮಯ್ಯ ಅವರೇ ಆ ದೇವರಾಜು ಅರಸು ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ಬಜೆಟ್ ಅನ್ನ ಮಂಡನೆ ಮಾಡಿ ಆಯ್ತಪ್ಪ ನೀನ್ ಸಿಎಂ ಆಗು ಅಂತ ಬಿಟ್ಟುಕೊಟ್ರೆ ಸಿದ್ದರಾಮಯ್ಯ ಅವರು ಹೀರೋ ಆಗ್ತಾರೆ. ಈ ರೀತಿಯ ಬೆಳವಣಿಗೆ ಆಗತ್ತಾ? ಸಿದ್ದರಾಮಯ್ಯ ಅವರ ಸುತ್ತಮುತ್ತ ಇರುವಂತಹ ಆಪ್ತರು ಬೇಡ ಸಾರ್ ಅಂತ ಹೇಳ್ಬಿಡ್ತಾರೆ. ನೀವು ಬಿಟ್ಕೊಡಕ್ ಹೋಗ್ಬಿಡಿ, 2028 ನೋಡೋಣ ಏನಾಗುತ್ತೆ ಅಂತ. ಈ ರೀತಿ ಲೆಕ್ಕಾಚಾರಗಳು ಪ್ರತಿ ಕ್ಷಣವೂ ಕಾಂಗ್ರೆಸ್ನಲ್ಲಿ ಈಗ ಆಗ್ತಾ ಇದೆ. ನೋಡೋಣ ಮುಂದೇನಾಗುತ್ತೆ ಅಂತ.